ಬಿಹಾರ ಎಲೆಕ್ಷನ್ ನಾನು ಎಲೆಕ್ಷನ್ ಅಂತಾನೆ ಹೇಳಿಲ್ಲ. ಫಲಿತಾಂಶ ವ್ಯತಿರಿಕ್ತವಾಗಿ ಬಂದಂತ ಚುನಾವಣೆ ಮುಂಚೆ 47 ಲಕ್ಷ ಮತದಾರರನ್ನ ತೆಗೆದುಹಾಕಿದ್ರು. ಎಷ್ಟು? 47 ಲಕ್ಷ ಮತದಾರರನ್ನ ತೆಗೆದುಹಾಕಿದ್ರು, 18 ಲಕ್ಷ ಮತದಾರರನ್ನ ಸೇರಿಸ್ತಾರೆ. ಇದೊಂದು ಚುನಾವಣೆನ ಇದು. ಆಮೇಲೆ ಚುನಾವಣೆ ಮುಂಚೆ ಎಲ್ಲ ಪಕ್ಷಗಳು ಮ್ಯಾನಿಫೆಸ್ಟೋ, ನಾವೇನು ಮಾಡಿದ್ವಿ, ಮ್ಯಾನಿಫೆಸ್ಟೋ ಕೊಡ್ತೀವಿ. ಮ್ಯಾನಿಫೆಸ್ಟೋನಲ್ಲಿ 5 ಗ್ಯಾರಂಟಿಗಳು, ಹೆಣ್ಮಕ್ಳಿಗೆ ಬಸ್ ಫ್ರೀ ಕೊಡ್ತೀವಿ, ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತೀವಿ. ನಾವು ಚುನಾವಣೆಗೆ ಮುಂಚೆ ಎಲ್ಲ ಪಕ್ಷಗಳು ಮ್ಯಾನಿಫೆಸ್ಟೋ ಕೊಟ್ಟಂಗೆ ನಾವು ಕೊಡ್ಬೇಕು. ಆದರೆ ಬಿಹಾರಲ್ಲಿ ಏನಾಯಿತು, ಚುನಾವಣೆ ಮುಂಚೆನೇ 10,000 ರೂಪಾಯಿ ಅಕೌಂಟ್ ಎಷ್ಟು 1,25,00,000 ಮಹಿಳೆಯರ ಅಕೌಂಟಿಗೆ 10,000 ಅಕೌಂಟ್ಗೆ ಹಾಕಿದೆ ಚುನಾವಣೆ ಮುಂಚೆ. ಎಲ್ಲನ ಕೇಳಿದ್ದೀರಾ ಈ ಪ್ರಪಂಚದಲ್ಲಿ ಚುನಾವಣೆ ಮುಂಚೆ ಅಕೌಂಟ್ ಹಾಕೋದು? ಇದನ್ನು ಕೇಳೋದೇ ಇಲ್ಲ. ಮಾಡ್ತಾರೆ. ಎಲೆಕ್ಷನ್ ಕಮಿಷನ್ ಯಾರು ಕೇಳಿದಿಲ್ಲ, ಕೈಗೊಂಡಾಗಿದೆ ಎಲೆಕ್ಷನ್ ಕಮಿಷನ್. ಮತಗಳು ಆಗಿದೆ ಅಂತ ಸರ್, ಮತಗಳು ಪ್ರಜಾಪ್ರಭುತ್ವ ಎಲ್ಲಿದೆ? ಪ್ರಜಾಪ್ರಭುತ್ವ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ನಶಿಸೋಗ್ತಾ ಇದೆ. ಪ್ರಜಾಪ್ರಭುತ್ವ ಅನ್ನೋದು ನಮ್ಮ ದೇಶದಲ್ಲಿ ನಶಿಸೋಗ್ತಾ ಇದೆ. ಸರ್ವಾಧಿಕಾರಿ ಬೆಳೀತಾ ಇದೆ, ಮನುವಾದಿಗಳು ಬೆಳ್ಳೆ ಆಗ್ತಾ ಇದೆ ದೇಶದಲ್ಲಿ. ವೋಟ್ ಚೋರಿ ಆಗಿದೆ ಅಂತ ಬಿಹಾರದಲ್ಲಿ, ವೋಟ್ ಚೋರಿ ಆಗಿದೆ ಅಂತ ಬಿಹಾರದಲ್ಲಿ ವೋಟ್ ಚೋರಿ ಆಗಿದೆ ಅಂತ. ಈಗ ನಾನು 47 ಲಕ್ಷ ಮತದಾರನ ತೆಗೆದಾಕ್ಬಿಟ್ರಲ್ಲ, ಆಮೇಲೆ 18 ಲಕ್ಷ ಸೇರಿಸ್ಕೊಂಡ್ರೆ ಅಲ್ಲ, ಇವಿಎಂ ಪ್ರಾಬ್ಲಮ್ ಇಲ್ವ ಅಂತ. ಇವಿಎಂ ಪ್ರಾಬ್ಲಮ್ ಇದೆ ಅಂತ ಅಲ್ಲೂ ಕೂಡ ಇವಿಎಂ ಹ್ಯಾಕ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಒಂದು 2.5 ಕೋಟಿಯಷ್ಟು ಮತದಾನ ಆಗಿತ್ತು ಅಂತ ತೋರಿಸಿದೆ ಅಲ್ವಾ. ಅದರಲ್ಲಿ 42% BJP ಬಂದಿತ್ತು, 44-45% ನಮಗೆ 46 ಇರಬೇಕು. ನಮ್ಗೆ ಇಲ್ಲೊಂದು 30 ಲಕ್ಷ ಓಟ್ ತೆಗೆದಾಕಿದ್ರು ಅಂತ ಇಟ್ಕೊಳ್ಳೋಣ ಎಲೆಕ್ಷನ್ ಕಮಿಷನ್. ಏನಾಗುತ್ತೆ ಪ್ರೆಸಿಡೆಂಟು ಇಸ್ತಾ ಇದ್ದಾರೆ ಅವರು. ಇದು ಮಾತ್ರ ಅಲ್ಲ, ನಾವು ರಾಜ್ಯದಲ್ಲಿ ಜನರಿಗೆ ಸಹಕಾರ ರತ್ನ ಅನ್ನುವಂಥ ಪ್ರಶಸ್ತಿಯನ್ನು ಕೊಡ್ತಾ ಇದ್ದರೆ, ನಾವು ಕಳೆದ ವರ್ಷದಿಂದ ಸಹಕಾರಿಗಳಿಗೆ ಕೊಡ್ತಾ ಇಲ್ಲ, ಸಹಕಾರಿ ಸಂಸ್ಥೆಗಳಿಗೆ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯ ಸಹಕಾರಿ ಸಂಸ್ಥೆಗಳಿಗೆ ಸಹಕಾರಿ ಮಾಣಿಕ್ಯ ಅನ್ನುವಂಥ ಒಂದು ಪ್ರಶಸ್ತಿಯನ್ನು ಕಳೆದ ವರ್ಷದಿಂದ ನೀಡ್ತಾ ಬಂದಿದ್ದೇವೆ. 2 ಸಹಕಾರಿ ಸಂಘಗಳಿಗೆ, ಒಂದು ನಮ್ಮ ಕ್ರೆಡಿಟ್ ಸೊಸೈಟಿಯವರಿಗೆ, ಉಭಯ ಜಿಲ್ಲೆಯ ಕ್ರೆಡಿಟ್ ಸೊಸೈಟಿಯವರಿಗೆ ಒಂದು, ಹೀಗೆ 3 ಮಾಣಿಕ್ಯ ಪ್ರಶಸ್ತಿಯನ್ನು ಕಳೆದ ವರ್ಷ ಕೂಡ ಕೊಟ್ಟಿದ್ದೇವೆ, ಈ ವರ್ಷ ಕೂಡ ನೀಡ್ತಾ ಇದ್ದೇವೆ. ಅದರ ಜೊತೆಗೆ ನಮ್ಮ ಅವಿಭಕ್ತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಸಹಕಾರಿ ಸಂಸ್ಥೆಗಳಿಗೆ ವಿವಿಧ ವಿಭಾಗಗಳಿಂದ ಗುರುತಿಸಿ ಅವರನ್ನು ಗೌರವಿಸುವಂಥ ಕೆಲಸವನ್ನು ಮಾಡ್ತಾರೆ. ಇದು ಮಾತ್ರ ಅಲ್ಲ, ಇದರ ಜೊತೆಗೆ ನಾವು ಮಹಿಳೆಯರ ಸ್ವಸಹಾಯ ಗುಂಪುಗಳನ್ನು ಗುರುತಿಸ್ತಾ ಇದ್ದೇವೆ. ನಮ್ಮ ಮಿಲ್ಕ್ ಫೆಡರೇಷನ್ ಅಧ್ಯಕ್ಷರು ರವಿರಾಜ್ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಸೊಸೈಟಿಯನ್ನು 2 ಜಿಲ್ಲೆಯಿಂದ 2 ಸೊಸೈಟಿಯನ್ನು ಗುರುತಿಸ್ತಾ ಇದೆ. ಇದು ಮಾತ್ರ ಅಲ್ಲ, ಪ್ರತಿ ವರ್ಷ KMFನವರು 2 ಹೊಸ ಪ್ರಾಡಕ್ಟ್ಗಳನ್ನು ಅವರು ರಿಲೀಸ್ ಮಾಡ್ತಾ ಇದ್ದಾರೆ. ನಾಳೆ ಕೂಡ ಅವರು ಇದೇ ವೇದಿಕೆಯಲ್ಲಿ ಒಂದು ಸ್ವೀಟ್, ಏನು ಸ್ವೀಟ್, ಸ್ವೀಟ್ ಡಿಲೈಟ್ ಅನ್ನುವಂಥ ಸ್ವೀಟ್, ವಿವಿಧ ಬೀಜಗಳಿಂದ ಮಾಡಿದಂಥ ಸ್ವೀಟ್, ಮತ್ತೊಂದು ಪೇರಳೆ ಲಸ್ಸಿ, ಗೋವಾ ಚಿಲ್ಲಿ ಲಸ್ಸಿ, ಹೀಗೆ ಈ 2 ವಿಧದ ಉತ್ಪನ್ನಗಳನ್ನು ಅವರು ನಾಳೆ ರಿಲೀಸ್ ಮಾಡ್ತಾ ಇದ್ದಾರೆ. ಅದರ ಹೊಸ ಉತ್ಪನ್ನಗಳ ಬಿಡುಗಡೆಯ ದಿವಸ ಅವರ ಎಲ್ಲ ಒಂದಕ್ಕೊಂದು ಅಲ್ಲ, ಎಲ್ಲ ಇವತ್ತು ಹೇಗೂ ಕೊಡ್ತಾರೆ. ನೀವು ಕೇಳಿದರೆ ಎಲ್ಲ ನೀವು ಕೇಳಿದಷ್ಟು ಕೊಡ್ತಾರೆ ಇವತ್ತು. ನಾಳೆ ಒಂದು ತಗೊಂಡ್ರೆ ಒಂದು ಫ್ರೀ, ನಾಡ್ದು ಅವರ ಡೀಲರ್ನಲ್ಲಿ ಫ್ರೀ ಅಂತೆ. ಇವತ್ತು ನೀವು ಬೇಕಾದಷ್ಟು ಕೇಳ್ಬೋದು ಲಸ್ಸಿಗಳನ್ನು ಮತ್ತು ಸ್ವೀಟ್ಗಳನ್ನು. ತಂದಿದ್ದೀರಲ್ಲ, ತರಲಿಲ್ಲ ಅಂತ ಆಯ್ತು, ನಾಳೆ ಎಲ್ರಿಗೂ ಕೊಡಿ ನಮ್ಮ ಪತ್ರಕರ್ತರಿಗೆ. ಅವ್ರ ಸ್ವೀಟ್ ನೋಡಿ
ಒಳ್ಳೇದಿದ್ರೆ ಬರೀತಾರೆ, ಹೇಳ್ತಾರೆ, ನಿಮ್ಮ ಜಾಸ್ತಿ ಆಗ್ತದೆ ವ್ಯಾಪಾರ. ಹಾಗೆ ಅವರ ಇದನ್ನು ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೆ. ಬೇರೆ ಜಿಲ್ಲೆಗಳಲ್ಲಿ ಈ ರೀತಿಯಾಗಿ ಎಲ್ಲರೂ ಸೇರಿಕೊಂಡು ಮಾಡುವಂಥ ಸಪ್ತಾಹ ಇರುವುದಿಲ್ಲ. ಒಂದೊಂದು ವಿಭಾಗದವರು ಮಾತ್ರ ಮಾಡ್ತಾರೆ. ನಾವು ಇಲಾಖೆಯವರು ಸೇರಿಕೊಂಡು, ಎಲ್ಲ ಸೊಸೈಟಿಯವರು ಸೇರಿಕೊಂಡು ಎಲ್ಲ ಅರ್ಥಪೂರ್ಣವಾಗಿ ಮಾಡ್ತಾ ಇದ್ದೇವೆ. ನೀವು ಇದರಲ್ಲಿ ನಿಮಗೆ ಕೊಟ್ಟಿದ್ದೇನೆ, ಹೆಚ್ಚು ವಿಷಯ ಏನಿಲ್ಲ. ನಿಮಗೆ ಕೇಳಲಿಕ್ಕಿದ್ರೆ ಏನಾದರೂ ಕೇಳಬೇಕು. ನಿಮ್ಮಿಂದಾಗಿ ನಮ್ಮ ಸಹಕಾರಿ ಕ್ಷೇತ್ರ